ಅಭಿ ಫುಲ್ ಕೋಪ ಮಾಡ್ಕೊಬಿಟ್ಟಿದ್ದಾನೆ. ಯಾರೋ ಅಕಸ್ಮಾತ್ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡೋದು. ಅವಾಗಲೇ ಹ್ಯಾಪಿ ಬರ್ತ್ಡೇ ಟು ಯು ಗ್ರಂಥಮ್ಮ. ಏನೊಂದು ಡ್ಯಾಡಿ, ಏನೊಂದು ಡ್ಯಾಡಿ, ಏನೊಂದು ಡ್ಯಾಡಿ. ಆಂಟಿಗೆ ಒಂಥರ ಅವ್ರ ಇನ್ಸ್ಪಿರೇಷನ್ ಅಂತೆ. ನನ್ನ ಬರ್ಡೇ ಬರ್ತಾ ಇದೆ, 30ನೇ ವರ್ಷದ ಬರ್ಡೇ. ನಾನು ಹಂಗ್ ಮಾಡ್ಕೋಬೇಕು, ಹಿಂಗ್ ಮಾಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದ್ದೆ. ನೋಡ ನಾನು ಎಷ್ಟು ಬೆಳ್ಳಗಿದ್ದೀನಿ. ಕಳೆ ಕಡೆ ಮುಖ್ಯ, ಕಲರ್ ಅಲ್ಲ. ಕಳೆ ಕಡೆ ಮುಖ್ಯ, ಕಲರ್ ಅಲ್ಲ. ಸೂಪರ್ ಆಗಿ ಹೇಳಿದೆ. ಹಲೋ, ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಂಬಾಗೆ ರೆಡಿಯಾಗಿ ಇವತ್ತು ಒಂದು ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಶಾಪಿಂಗ್ ಹೋಗೋಣ ಅನ್ಕೊಂಡಿದ್ದೀವಿ. ನಿನ್ನೆ ಆ್ಯಕ್ಚುಲಿ ನನ್ನ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡಿದೆ, ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದೆ. ಕರ್ಕೊಂಡು ಹೋಗಿದ್ರು, ಫುಲ್ ಶಾಪಿಂಗ್ ಮಾಡಿದೆ. ಇದು ಅಲ್ಲೇ ತೊಗೊಂಡಿದ್ದೆ ಟಾಪು. ಸೊ ಅದನ್ನೇನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ನಾನು, ಬಿಕಾಸ್ ಸುಮ್ಮನೆ ಹಾಗೆ ಆನ್ ಸ್ಪಾಟ್ ಅಂದ್ಕೊಂಡು ಹೋಗಿ ಚಿಂಚುಗೊಂದು ಸ್ವಲ್ಪ ನಂಗೊಂದು ಸ್ವಲ್ಪ ಶಾಪ್ ಮಾಡಿದ್ದು. ಸೊ ಇವತ್ತು ಚಪ್ಪಲಿ ತೊಗೋಬೇಕು, ಒಂದಷ್ಟು 1 ಅಥವಾ 2 ಹೀಲ್ಸ್ ತೊಗೋಬೇಕು. ಸೊ ಹೋಗ್ಬಿಟ್ಟು ತೊಗೊಂಬರೋಣ ಅಂತ. ಶೂಟ್ ಮುಗಿಸ್ಕೊಂಡು ಅಲ್ಲೇ ಒಂದು 5-10 ಮಿನಿಟ್ಸ್ ಹತ್ರದಲ್ಲೇ ಮಾಲ್ ಇದೆ. ಸೊ ಬೇಗ ಬೇಗ ಶೂಟ್ ಮುಗಿಸ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರುವ. ಐ ಟೇಕ್ ಆಲ್ ದ ಕ್ಲಿಪ್ಸ್ ಪಾಸಿಬಲ್ ಆ್ಯಂಡ್ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. And I have my very own 2 little babies. Hi ಮಾಡಿ ಚಿಂಟು. ಚಿಂಟು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ. ಇದು ಮೊನ್ನೆ ಜಾರಲ್ಲಿ ತೊಗೊಂಡಿದ್ದು. ಕ್ಯೂಟಿ ಸ್ಮೈಲ್. ಹಾಯ್ ಮಾಡು ಚಿಂಟು. ಅಯ್ಯೋ ಹಾಯ್ ಚಿಂಚು. ಶೂಟ್ ಡನ್. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಹೋಗಿ ಶಾಪಿಂಗ್ ಮಾಡುವ. ಏನು ತಿಂತೀಯಮ್ಮ? ಕೈ ಒಳಗೆ ಇವಾಗ ಹೊಸಾದ್ ಕಲ್ತಿದ್ದಾಳೆ ಮಮ್ಮಿ. ಏನು ಗೊತ್ತಾ ಡ್ಯಾಡಿ, ಏನು ಗೊತ್ತಾ ಹೆಂಗ ಅನ್ನೋದು? ಮಮ್ಮಿ ಏನು ಗೊತ್ತಾ ಅಷ್ಟೇ ಹೇಳ್ಬಿಟ್ಟು ಸ್ಟಾಪು, ಕಂಟಿನ್ಯೂ ಇಲ್ಲ. ಮಮ್ಮಿ ಮಮ್ಮಿ ಏನು ಗೊತ್ತಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ಹೆಂಗ ಅನ್ನೋದು ಮಮ್ಮಿ ಕೊಡು ಬಿಸಾಕೋಣ. ಕೈ ಒಳಗೆ ಹಾಕೋ ಬಂಗಾರ. ಬಿಸಿ ಬರ್ದಿರೋ ಜಾಬ್ ಬ್ಯಾಡು. ಮುಂದೆ ಹೋಗೋಣ ಬಾ ಬಾ, ಕೈ ಹಿಡ್ಕೊ. ಇವಾಗ ವಿ ಆರ್ ಗೋಯಿಂಗ್ ಟು ಸ್ಟೀವ್ ಮೇಡನ್ ಹಿಲ್ಸ್ಗೆ ಅಂತ. You have it in black? Black ತಗೊಂಡ್ರಾ? Is it comfortable? Yeah, this is better ಅದಕ್ಕಿಂತ. ಅಲ್ಲೋಡ ಮಮ್ಮಿ. ಲವಿ ಮಾಡ್ಬಿಡು ಅಲ್ಲಿ ಚಿಂಚುಗೆ. Bye. Wow. Nice.
ಚಿಂಚು ಇಲ್ಲಿ ಚಿಂಚುದ ಹ್ಯಾಪಿ ಟು ಯು ಟು ಯು. ನೀನೇ ಕೇಳಿದ್ದಲ್ಲ ಇದು ಬೇಕು ಅಂತ. ಬಿಸ್ಕೆಟ್ ಇನ್ಯಾವ್ದು ಬೇಕು? ಹ್ಯಾಪಿ ಬರ್ತ್ಡೇ ಟು ಯು ಗ್ರಂಥಮ್ಮ. ಅಲ್ಲಲ್ಲ ಇಲ್ಲಿ ಕಟ್ ಮಾಡ್ಬೇಕು. ವೆರಿ ಗುಡ್. ಚಲ್ಕೋಬೇಡ, ತಿನ್ನು. ನೀನು ತಿನ್ನು. ಜಾಸ್ತಿ ಆಗೋಯ್ತು. ಇವತ್ತು ಸಂಡೇ, ಮಧ್ಯಾಹ್ನ 1:15 ಆಗಿದೆ. 1:07. ಇನ್ನೂ ಸ್ನಾನ ಆಗಿಲ್ಲ. ಎಷ್ಟೋ ತಿಂಗಳ ವರ್ಷ ಆಗೋಗಿದೆ ಅನ್ಸುತ್ತೆ ಹಿಂಗೆ ಮಧ್ಯಾಹ್ನ ತನಕ ಸ್ನಾನ ಮಾಡದೇ ಇರೋದು. ಇವತ್ತು ಏನೋ ಲೇಟ್ ಆಗಿದ್ವಿ, ಫುಲ್ ಸುಮ್ನೆ ಎಲ್ಲ ಮಾತಾಡ್ಕೊಂಡ್ ಕೂತಿದ್ವಿ. ಆಮೇಲೆ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದೀವಿ. ಇವನ್ ಫುಲ್ ಬೈಸೆಪ್ಸ್ ಬಾಡಿ ನೋಡ್ಕೊಂಡ್ ಫ್ಲೆಕ್ಸ್ ಮಾಡ್ತಾವನೆ. ಮತ್ ಮೂಡಿಲ್ಲ ಇವತ್ತು. ನಿನ್ನೆ ಚೆನ್ನಮ್ಮ ಅವರು ಎಕ್ಸ್ಪೈರ್ ಆದ್ರಲ್ವಾ, ಸೊ ಅದಕ್ಕೆ ನಮ್ಮ ಮನೇಲಿ ಫುಲ್ಲು ಒಂಥರ ಮೌನ ವಾತಾವರಣ ಆಗಿದೆ. ನಮ್ಮ ಆಂಟಿ ಅದಕ್ಕೆ ನಾನ್ ವೆಜ್ ಮಾಡಲ್ಲ ಇವತ್ತು ಅಂತ ಹೇಳಿದ್ರು. ಅಂದ್ರೆ ಅಂಕಲ್ಗೆ ಆಂಟಿಗೆ ತುಂಬಾ ಇಷ್ಟ ಆಯ್ತಾ. ನಮ್ಮ ಜನ್ರೇಷನ್ ಪ್ರಾಬಬ್ಲಿ ಅಷ್ಟು ಗೊತ್ತಿರಕ್ಕಿರಲ್ಲ, ಸ್ಪೆಷಲಿ ನನ್ನಂಥವ್ರಿಗೆ. ಅಂದರೆ ಐ ಡೋಂಟ್ ನೋ ಟೂ ಮಚ್ ಅಬೌಟ್ ಪಾಲಿಟಿಕ್ಸ್, ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಆಂಟಿಗೆ ಅಂಕಲ್ಗೆ ಎಲ್ಲ ತುಂಬ ಇಷ್ಟ ಅಂತೆ ಅವರು. ಅಂಕಲ್ ಇನ್ಫ್ಯಾಕ್ಟ್ ಧನುನ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದರು. ಆಂಟಿಗೆ ಒಂಥರ ಅವ್ರ ಇನ್ಸ್ಪಿರೇಷನ್ ಅಂತೆ. ಸೊ ಅದಕ್ಕೆ ಅವರು ನಾನು ಏನು ಮಾಡಲ್ಲ ಇವತ್ತು, ನಾಟ್ ಇನ್ ಅ ಗುಡ್ ಮೂಡ್ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲರೂ ಹಿಂಗೆ ಇದೀವಿ ಇವಾಗ. ಯಾರೋ ಆರ್ಡ್ರ್ ಹಾಕೊಂಡು ತಿನ್ನಬೇಕು, ಫಸ್ಟ್ ಸ್ನಾನ ಮಾಡಬೇಕು. ಒಂಥರ ಇವತ್ತು ಫುಲ್ ಟಿಪಿಕಲ್ ಸಂಡೇ, ಒಂಥರ ಲೇಝಿ ಸ್ಲೋ ಡೇ ಹೆಂಗಿರುತ್ತೆ ಅವಾಗ ಒಂದೊಂದು ಸತಿ ಹಿಂಗಿರ್ಬೇಕು. ಏನೋ ಮಾಡ್ತಾ ಇದೆಯಾ, ಏನೋ ಹಿಂಗೆಲ್ಲ ಮಾಡ್ಕೊಂಡು ಫ್ಲೆಕ್ಸ್ ಮಾಡ್ತಾನೆ. ಐ ಡೋಂಟ್ ವಾಂಟ್ ಟು ಶೋ ಹಿಸ್ ಶರ್ಟ್ಲೆಸ್ ಅಂತ ತೋರಿಸ್ತಾ ಇಲ್ಲ, ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ ಏನೇನೆಲ್ಲ ನಾಟಕ ಮಾಡ್ತಾ ಇದ್ದಾನೆ ಅಂತ. ಎನಿವೇಸ್ ದಟ್ಸ್ ದಿ ಅಪ್ಡೇಟ್. ಆಮೇಲೆ ಇವತ್ತು ಈಚೆ ಹೋಗೋಣ ಬಾರೋ ಅಂದ್ರೆ ಬರ್ತಾ ಇಲ್ಲ ಅವನು. ನೋಡಿಲ್ವಂತೆ. ಅಟ್ಲೀಸ್ಟ್ ಸಂಜೆ ಹೋಗೋಣ. ಸಂಜೆ ಟ್ರಾಫಿಕ್ ಆಗ್ಬಿಡುತ್ತೆ ಸಂಡೇ. ನನ್ನ ಬರ್ಡೇ ಬರ್ತಾ ಇದೆ, 30ನೇ ವರ್ಷದ ಬರ್ಡೇ. ನಾನು ಹಂಗ್ ಮಾಡ್ಕೋಬೇಕು ಹಿಂಗ್ ಮಾಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದ್ದೆ. ಬಟ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬರ್ಡೇ ಗಿಫ್ಟ್ ತಗೋಬೇಕು, ಏನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನ್ ಬೇರೆ ಏನೋ ಹೇಳ್ತಾವನೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಿದ್. ಏನ್ ಮಾಡ್ದಿ ಕಿತ್ತಿದ್ದ ಹಬ್ಬ ಆಗ್ತಾನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸುಮ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಾನು ಈ ಬ್ರೇಸ್ಲೆಟ್ ಚೇಂಜ್ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಬಿಕಾಸ್ ಎಲ್ಲ ಕಡೆ ಇದು ಡೂಪ್ ಬಂದ್ಬಿಟ್ಟಿದ್ಯಾ. ಸೊ ಅದಕ್ಕೆ ನಂಗೇನೋ ಒಂಥರ ಅನಿಸ್ತಾ ಇದೆ ನಾನು ಹಾಕೊಳ್ಳೋಕ್ಕೆ. ಸೊ ಹೋಗ್ಬಿಟ್ಟು ಯಾವ್ದಾರೋ ಒಂದು ಸಿಂಪಲ್ ಆಗಿರೋದು ತೊಗೊಂಬರೋಣ ಅಂತ ಅನ್ಕೊತಾ ಇದ್ದೆ. ಅದಕ್ಕೆ ಬಾರೋ ಅಂತ ಇದ್ದೀನಿ. ಆಮೇಲೆ ನನ್ನ ಬರ್ಡೇಗೆ ಐ ಥಾಟ್ ಐಲ್ ಟೇಕ್ ಅ ರಿಂಗ್ ಅಂತ, ಒಂದು ಪುಟ್ಟದು ಯಾವ್ದಾರ ರಿಂಗೋ ಅಥವಾ ಇದೋ. ಬಿಕಾಸ್ ಇದನ್ನೇ ತಿಂಗಳಾನ್ಗಟ್ಲೆಯಿಂದ ಹಾಕ್ಕೊಂಡಿದ್ದೀನಿ. ಸೊ ಇದು ಇಟ್ಕೋತೀನಿ, ಇದು ಕೊಡಲ್ಲ. ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್, ಸಕ್ಕದ ಇದೆ. ಸೊ ಇನ್ನೊಂದು ಅಂದರೆ ಬರೀ ಒಂದೇ ಒಂದು ಸಿಂಪಲ್ ಆಗಿರೋದು ವಿತ್ ಚೈನ್ ಏನಾರು ತೊಗೊಂಬರೋಣ ಅಂತ, ಐದರ್ ಆಫ್ ದ ಒನ್ ತೊಗೊಂಬರೋಣ ಅಂತ ಅನ್ಕೊತಾ ಇದ್ದೀನಿ. ಬಾರೋ ಅಂದರೆ ಬರ್ತಾಯಿಲ್ಲ ಅವನು. ಮೊನ್ನೆ LVಲಿ ಒಂದು ಚೈನ್ ನೋಡಿದೆ ಆಯ್ತಾ, ಅವತ್ತು ಬ್ಯಾಗ್ ತರಕ್ಕೆ ಹೋದಾಗ ಸಕ್ಕದಾಗಿತ್ತು. ಬಟ್ ಅದು ಕಾಸ್ಟ್ಲಿ, ವರ್ತಿಲ್ಲ ಅಂತ. ಅಂದರೆ ಅದೇ ಪ್ರೈಸ್ಗೆ ಡಬಲ್ ಗೋಲ್ಡ್ ಬಂದ್ಬಿಡುತ್ತೆ. ಅದಕ್ಕೆ ಅಭಿನೂ ಧನು ಎಲ್ಲ ಬೇಡ, ಸುಮ್ಮನೆ ನಾಟ್ ವರ್ತ್. ಅದೇ ಥರ ಬೇಕಾದ್ರೆ ಇಲ್ಲೇ ಮಾಡಿಸ್ಕೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆಗೆ ಬೀಳುತ್ತೆ ಅಂತ. ಮೇಕ್ ಸೆನ್ಸ್. ಐ ನೋ ಇಟ್ ಮೇಕ್ ಸೆನ್ಸ್. ಬಟ್ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅದು ಒಂದೇ ಒಂದು ಡೈಮಂಡ್ ಇದೆ, ಅದು ಆ ಕಟ್ಟು LV ಅವರೇ ಮಾಡೋದಂತೆ, ಬೇರೆ ಎಲ್ಲೂ ಆ ಥರ ಕಟ್ಟು ಏನಿಲ್ಲ ಬಾಬು ಅವ್ರು ಹೇಳ್ತಾ ಇದ್ರು. ಸೊ ಇಟ್ ವಾಸ್ ಗುಡ್. ಬಟ್ ಏನು ಅದೇ ಬೇಕು ಅಂತ ಏನಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಎಸ್ ಅದೇ ದುಡ್ಡಿಗೆ ಇಲ್ಲಿ ಡಬಲ್ ಗೋಲ್ಡ್ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ಹೋಗ್ಬಿಟ್ಟು ಒಂದು ಚೈನು ಅಥವಾ ಒಂದು ಬ್ರೇಸ್ಲೆಟೋ ಅಥವಾ ಒಂದು ಉಂಗ್ರಾನೋ, 3ರಲ್ಲಿ ಒಂದು ತೊಗೊಂಬರೋಣ. 30ನೇ ವರ್ಷ ಬರ್ಡೇ ಅಂತ ಅನ್ಕೊತಾ ಇದ್ದೀನಿ. ಐ ಹ್ಯಾಡ್ ಅನದರ್ ಪ್ಲಾನ್, ಬೇರೆ ಏನೋ ತಗೋಬೇಕು ಅಂತ ಅನ್ಕೊಂಡಿದ್ದೆ. ನೀನೇನು ಕೊಡಿಸ್ತಾ ಇದೀಯ? ಏನೋ ಸರ್ಪ್ರೈಸ್ ಅಂದಲ್ಲ, ಮತ್ತೆ ಯಾಕೆ ಕೇಳ್ತಾ ಇದೀಯ? ಏನು ಬೇಕು? ಸೊ ದಟ್ಸ್ ದ ಪ್ಲಾನ್. ನೋಡೋಣ ಹೆಂಗಾಗುತ್ತೆ ಅಂತ. ಏನಾರ ಹೋದ್ರೆ ನೀನ್ ಹೇಳು, ಸರ್ಪ್ರೈಸ್ ಇಷ್ಟನೋ ಕೊಡ್ಸೋದು ಇಷ್ಟನೋ? ಸರ್ಪ್ರೈಸೇ ಕೊಡು, ಬಟ್ ಚೆನ್ನಾಗಿ ಕೊಡು.
ನಾನು ಯೂಸ್ ಮಾಡದೇ ಇರೋದೆಲ್ಲ ಕೊಡ್ಬೇಡ, ಗಬ್ ಗಬ್ ಅಂತಾರ. ನಾನೇನಿಲ್ಲ, ವಾಪಸ್ ಕಳಿಸ್ತೀನಿ. ಗೊತ್ತಿಲ್ಲ ಇನ್ನು ನನ್ನ ಬಗ್ಗೆ ನಿಂಗೆ. ನಾನು ಅಯ್ಯೋ ಪಾಪ ತಂದಿದ್ದಾನೆ ಅಂತೆಲ್ಲ ಇಟ್ಕೊಳಲ್ಲ. ಯೂಸ್ ಮಾಡದೇ ಇರೋದಾದ್ರೆ ಸುಮ್ನೆ ಅವನಿಗೂ ದುಡ್ಡು ವೇಸ್ಟಾ, ನನಗೂ ಸಂಕಟನಾ? ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡಿಸ್ತೀನಿ ಅಂತ. ನೋಡೋಣ ಫಸ್ಟ್ ಅವ್ನು ಎಷ್ಟು ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ. ನನಗೆ ನಾನು ಇದುವರೆಗೂ ಅವ್ನ ಬರ್ಡೇ ಕೇಳಲ್ಲ ಏನ್ ಬೇಕು ಅಂತ. ಐ ವಿಲ್ ಟೇಕ್ ದ ಡಿಸಿಷನ್ ಅಂಡ್ ಐ ನೋ ಹಿ ವಿಲ್ ಆಲ್ವೇಸ್ ಲೈಕ್ ಇಟ್ ಅಂತದೆ. ಅಂದ್ರೆ ನನಗ್ ಅವನ ಬಗ್ಗೆ ಅಷ್ಟು ಗೊತ್ತು ಅಂತ, ಅವನಿಗೆ ನನ್ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ನನ್ಗೂ ಅದನ್ನೇ ಕೊಡ್ಸ್ಬೇಕು ಅಂತ ಇರೋದು. ಏನೋ ಯಾವ್ದು ಅದನ್ನೇ ಅಂದ್ರೆ ಹೇಳಿ ನೀನೇನು ಅಂತ. ಏನು ಅದೇ ಏನು ನಿಂಗೆ ಇಷ್ಟನೋ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೇಳಿದ್ ನಿನ್ಗೆ ಇಷ್ಟ ಆಗ್ಬಹುದು, ಅದು ಅಕಸ್ಮಾತ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಈಸ್ಕೊಳಲ್ವಾ ವಾಪಸ್ ಇಸ್ಕೊಂತಾರೆ. ಹಂಗಾರ್ ಬಿಡು, ಯಾಕೆ ಟೆನ್ಷನ್ ತಗೋಬಾ. ನೋಡೋಣ ಎಷ್ಟ್ ತಿಳ್ಕೊಂಡಿದ್ಯಾ ನನ್ ಬಗ್ಗೆ. ಹೇಳ್ಬಿಡ್ಲಿಲ್ಲ ಹೋಗ್ಲಿ. ಕೀಪ್ ಸೀಕ್ರೆಟ್ಸ್ ನೀನು ಆಗಲ್ಲ, ನೀನ್ ಬರೀ ತಾರ್ ಒಂದೇ ಸೀಕ್ರೆಟ್ ಆಗಿ ಇಟ್ಟಿದ್ದು. ಬೇರೆ ಇನ್ನು ಎಷ್ಟೊಂದು ಕೊಟ್ಟಿದ್ದೀನಿ. ಲೇಸಿ ಸ್ಲೋ ಡೇ. ಸ್ಟೆಪ್ಸ್ ಓಪನ್ ಮಾಡೋ ಎಷ್ಟಾಗಿದೆ ಅಂತ 2723 ಅಷ್ಟೇ. ಇಷ್ಟೊತ್ತಿಗೆ ಒಂದ್ 4-5 ಸಾವಿರ ಆಗಿರೋದು. 3000. ನಾನು ನೀತುಗೆ ಹೇಳ್ತಾ ಇದ್ದೆ, ನಾನು ನೀನು ಅಣ್ಣ ಮತ್ತೆ ನೀತು 4 ಜನನು ಒಂದು ಗ್ರೂಪ್ ಮಾಡ್ಬಿಟ್ಟು ಡೈಲಿ ಹಾಕ್ಬೇಕು ಅಂತ. ನಾನು ನೀತು ಡೈಲಿ ಕಳ್ಸ್ಕೊತೀವಿ, ನಾನು ಅಭಿನೂ ಡೈಲಿ ನೋಡ್ತೀವಿ. ಅಣ್ಣನ್ನು ಈ ಗ್ರೂಪ್ಗೆ ಹಾಕೋಬೇಕು ಅಂತ, ಅವ್ರನ್ನೂ ಒಂಚೂರು ಸೀರಿಯಸ್ ಆಗಿ ಮಾಡಬೇಕು ಅಂದ್ಬಿಟ್ಟು 4 ಜನ ಒಂದು ಗ್ರೂಪ್ ಮಾಡೋಣ ಅಂತ. ಅಭಿ ಅಂತೂ ಫುಲ್ ಟೋನ್ ಆಗ್ಬಿಟ್ಟಿದೆವು ಒಂದು ಬಾಡಿ ಎಲ್ಲ. ಅವನು ಯಾವತ್ತಿಂದ, ಈ ತಿಂಗಳಿಂದನಾ ನೀನ್ ಕನ್ಸಿಸ್ಟೆಂಟ್ ಆಗಿ? ಮಾಲ್ಡೀವ್ಸ್ ಇಂದ. ಹೇಳ್ಬಿಡ್ಲಾ ಅಂದಲ್ಲ, ಅವ್ರು ಸರ್ಪ್ರೈಸ್ ಇಲ್ದಾರ ಹೋಗ್ಬಿಡುತ್ತಲ್ಲ. ಎರಡು ಅವ್ನಿಗೆ ಇವಾಗ ಟೆನ್ಷನ್. ಒಂದ್ ಕಡೆ ಹೇಳ್ಬಿಡ್ತೀನಿ ಅಂತ, ಒಂದ್ ಕಡೆ ಬೇಡ ಅಂತ. ಅಕಸ್ಮಾತ್ ಅದು ಇಷ್ಟ ಆಗ್ಲಿಲ್ಲ ನಿಂಗೆ ಅಂದ್ರೆ ಅಂತ. ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡು. ಯಾಕೆ ರಿಟರ್ನ್ ಮಾಡಕ್ಕೆ? ಯಾಕೆ? ಯಾವ ಇದ್ರಲ್ಲದು, ಏನು ಯಾವ ಜೋನರ್ ಯಾವ್ದು ಅಂಡರ್ ಬರುತ್ತೆ? ಕಾಸ್ಮೆಟಿಕ್ಸ್, ಜ್ಯುವೆಲ್ಸ್, ಬ್ಯಾಗ್ಸ್. ಇನ್ನೇನ್ ಹೇಳ್ದಾಗೆ ಆಗೋಗ್ಬಿಡುತ್ತೆ ಅದು. ಚಿಂಟು ಎಲ್ಲೋ ಬಂದೇ ಇಲ್ಲ. ಅಂಕಲ್ ಜೊತೆ ಪಾರ್ಕ್ ಹೋದ್ಲು. 1 hour ಆಯ್ತಾ ಹೋಗಿ? 1 hour ಆಯ್ತು. ನಾವಿಬ್ರು ಇಲ್ಲಿ ಓತ್ಲಾ ಹೊಡ್ಕೊಂಡ್ ಕೂತಿದೀವಿ. ಸ್ನಾನನೂ ಮಾಡಿದೆ. ಅಷ್ಟೊತ್ತಿಗೆ ಸ್ನಾನ ಮಾಡ್ಬೇಕಾಗಿತ್ತು. ಓತ್ಲಾ ಹೊಡಿತಾ ಇದೀವಿ ಇಬ್ರು. ಓದ್ತಲ್ಲ ನೋಡ, ನಾನು ಎಷ್ಟು ಬೆಳ್ಳಗಿದ್ದೀನಿ. ಕಳೆ ಕಡೆ ಮುಖ್ಯ, ಕಲರ್ ಅಲ್ಲ. ಕಳೆ ಕಡೆ ಮುಖ್ಯ, ಕಲರ್ ಅಲ್ಲ. ಸೂಪರ್ ಆಗಿ ಹೇಳ್ದೆ. ಕೊಳೆ ಅದು ಕಳೆ ಅಲ್ಲ. ಬಂದ್ರೆ ಅಂಕಲ್ ಬಂದ್ಲು. ಚಿಂಟಿಗೆ 100 ವರ್ಷ ಅನ್ಕೊಂಡಂಗೆ ಬಂದ್ಲು. ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ ಅಭಿ, ಅವಳನ್ನೇ ತಕೋಬಾ ಅಷ್ಟೊತ್ತಿಗೆ. ಕೆಲ್ಸಕ್ಕೆ ಬಾಬಾ ಅಭಿ ನೋಡಿ ವಾಕಿಂಗ್ಗೆ ಶೂಸೇ ಹಾಕ್ಕೊಳ್ಳಲ್ಲ. ಶೂಸ್ ಹಾಕ್ಕೊಂಡು ಹೋಗೋಣ ಅಂತ 3 ಜನಕ್ಕೂ ಶೂಸ್ ಹಾಕ್ಸ್ಕೊಂಡವನೆ. ಒಂದು ಪೂಮಾ, ಇದು ನೈಕಿ, ನಂದು ಅಡಿಡಾಸ್. ಚೆನ್ನಾಗೈತೆ 3 ಜನನು ಅಲ್ಲ. ಚಿಂಟುಗೆ ಇವತ್ತು ತಾತ ಇದು ಬೇರೆ ಕೊಡ್ಸಿದ್ದಾರೆ. ತೋರ್ಸೋದು ಇವಳಿಗೆ JCB ಇಷ್ಟ ಅಂತ ಬೆಳಗ್ಗೆನೆ ಕರ್ಕೊಂಡೋಗಿ ಒಂದು JCB ಮತ್ತೆ ಒಂದು ಜೀಪು. ಇದು ಸಖತ್ತಾಗಿದೆ JCB. ಹಿಂಗೆಲ್ಲ ಮಾಡಿ ಎತ್ಬೋದು. ಈ ಥರ ತಂದಿಲ್ಲ ಬಾಬು. ಪಾರ್ಕ್ಗೆ ಹೋಗಿ JCB ಮಣ್ಣೆತ್ತದು. ಚಿಂಚು ಏನಿದೆ? JPCs. ಏನೆತ್ತದು? ಅಲ್ಲಿದ್ಯಾ? ಏನೆತ್ತತ್ತೆ JCB? ಮಣ್ಣು ಮಣ್ಣೆತ್ತತ್ತೆ. ನೀನೇ ಆಡಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಹೇಳ್ತೀನಿ, ನಿನಗೆ ಸೂಟ್ ಆಗುತ್ತೆ ಅದು. ಹಂಗೆ ಹಾಕೋದು. ಓಕೆ. ಅಭಿ ಫುಲ್ ಕೋಪ ಮಾಡ್ಕೊಬಿಟ್ಟಿದ್ದಾನೆ. ಯಾರೋ 3 ಕಿತ್ತೆಸ್ಬಿಟ್ಟಿದ್ದಾರೆ. ಮೇಬಿ ಅವಾಗಲೇ ಒಂದು 4 ಜನ ಹುಡುಗಿರು ರೀಲ್ಸ್ ಮಾಡಕ್ಕೆ ಬಂದಿದ್ರು. ಫುಲ್ ಆಡಾಡ್ಕೊಂಡು ಅದನ್ನು ಕೇಳ್ದೆ, ಯಾರದು ಪಾರ್ಕಲ್ಲಿ ಆಡಾಡ್ತಾ ಇರೋದು ಅಂತ. ಕಿತ್ಬಿಟ್ಟಿದ್ದಾರೆ. ಅಭಿಗೆ ಬೇಜಾರಾಗಿ ಹೋಗಿದೆ ಇವಾಗ. ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಹಣ್ಣಾಗ್ತಿತ್ತಲ್ಲ, ಕಿತ್ಬಿಟ್ಟಿದ್ದಾರೆ ಅಂತ. ನೀನು ತಿಂದ? ನೀನು ತಿಂತೀಯ? ಅದು ಕಾಯಿ ಕಂದ, ಇನ್ನೂ ಹಣ್ಣಾಗಿಲ್ಲ.
ಇಲ್ಲೊಂದು ಸ್ವಲ್ಪ ಬೆಟರ್ ಆಗಿದೆ. ಇದು ಫಸ್ಟ್ ಡೇ ತೋರಿಸಿದ್ನಲ್ಲ ಅದು, ಅದ್ರ ಜೊತೆ ಇನ್ನೊಂದು ಇತ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದೊಂದೇ ಇರೋದು ಅಲ್ಲೆಲ್ಲ ಹಾಗೆ ಬೆಳೆಯುತ್ತಾ. ಅಲ್ಲಿ ಮೇಲೆ ಎಷ್ಟೊಂದು ಕೌಂಟ್ ಮಾಡು ಎಷ್ಟಿದೆ ಅಂತ. ಏನವದು? ಪ್ಯಾಷನ್ ಫ್ರೂಟ್ ಅಂತೆ. ನಿನ್ JCB ಒಳಗೆ ಇಟ್ಕೋ ಹೋಗೋದನ್ನ, ಕಚ್ಚಲ್ಲ. ನಡಿ JCB ಒಳಗಿಡು. ಸಂಡೇ ನೈಟ್ 9:45. ನಮ್ಮಿಬ್ರದ್ದು 10K ಸ್ಟೆಪ್ಸ್ ಆಗೋಗಿದೆ. ನಂದು ಆಲ್ರೆಡಿ 11,000 ಆಗಿದೆ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಆನ್ ಅ ಸ್ಲೋ ವಾಕ್. ಅಭಿ ಹೇಳಿದ್ದು ಸ್ಲೋ ಕಾಮ್ ಪೀಸ್ಫುಲ್ ವಾಕ್ ಹೋಗೋಣ ಅಂತ. ಏನೋ ರೈಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ, ಮಲ್ಗೋದು ಮುಂಚೆ ಒಂದು ವಾಕ್ ಮಾಡಿಕೊಂಡು ಫುಲ್ ನಮ್ಮ ಏರಿಯಾ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ನಿದ್ದೆ ಫುಲ್ಲು. ನಂಗೆ ಶೂಸ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಚಪ್ಪಲಿ ಹಾಕೊಂಬಿಟ್ಟು ಅಷ್ಟು ಶೂಸ್ ಇದೆ. ಬಟ್ ಶೂಸ್ ಹಾಕ್ಕೊಳ್ಳಲ್ಲ ಬಿಕಾಸ್ ನಂಗೆ ತಮ್ಮ ನೇಲು ಇನ್ ಗ್ರೋತ್ ಆಗುತ್ತೆ. ಏನಂದೆ ಚಿಂಟು? ಪೋತೀನಿ. ಇದು ಯಾವುದೋ ಎಲ್ಲ ಭಾಷೆ ಮಿಕ್ಸು. ಅವಳು ಹೋಗ್ತೀನಿ ಅನ್ನಲ್ಲ, ಪೋತೀನಿ ಅಂತೆ. ಅದಾದ್ಮೇಲೆ ಏನೋ ಅಂದ್ಯಲ್ಲ ಏನು ಚಿಂಟು? ಪ್ಲೀಸ್ ಮಮ್ಮಿ ಪಾರ್ಕ್ ಪೋತೀನಿ ಅಂತೆ. ಜಿ ಆಡ್ತೀಯಾ? ಇವಾಗ ಲಾಕ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಕೇಳೋದಿಕ್ಕೆ ಆಯ್ತು ಬಿಡ್ತೀನಿ. ಮತ್ತೆ ಕೇಳು. ನೀನು ಫಸ್ಟ್ ಪ್ಲೀಸ್ ಮಮ್ಮಿ ಅಂತ ಕೇಳು, ಆಮೇಲೆ ಕೊಡಿಸ್ತೀನಿ. ಹೆಂಗೆ ನೀನು ಹೆಂಗೆ ಕೇಳಿದ್ದು? ನಾನು ಬಿಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ನೀನು ಕೇಳೋದಿಕ್ಕೆ ಮಮ್ಮಿ. ಕೈ ಮುಗಿದ್ಬಿಟ್ಟು ಆ ಕಡೆಯಿಂದ ಹೋಗೋಣ ಚಿಂಟು, ಅಲ್ಲಿಂದ ಹೋಗೋಣ. ಕೇಳೋದಿಕ್ಕೆ ಮಮ್ಮಿ ಪ್ಲೀಸ್ ಮಮ್ಮಿ. ಆ ಕಡೆ ಅಲ್ಲಿರೋದೆ ಗೇಟು, ಇದಲ್ಲ. ಹೆಂಗೆ ನೀನು ಕೇಳಿದ್ ಪ್ಲೀಸ್ ಮಮ್ಮಿ ಅಂತ ಕೇಳಿ. ಮತ್ತೆ ಮಾಡೋಣ. ಮತ್ತೆ ಮಾಡಿ ರೆಡಿ. ಮತ್ತೆ ಮಾಡಿ ರೆಡಿ. ನಾಳೆ ಶೂಟ್ಗೆ ನೇಲ್ಸ್ ತರಿಸಿದ್ದೆ. ಮೊನ್ನೆ ತರಿಸಿದ್ನಲ್ಲ, ಅದು ನಮ್ಮ ಮೇಡಮ್ ಏನು ಮಾಡಿದ್ರು, ಎಲ್ಲ ಕಿತ್ತೆಸಿದ್ರು. ಒಂದು 5 ಬಿಟ್ಬಿಟ್ಟು ಎಲ್ಲ ಆಟ ಆಡ್ಕೊಂಡು ಎಸ್ತಿದ್ಲು. ಸೊ ಸರಿ ಹೆಂಗಿದ್ರು ಅದು ಯೂಸ್ ಮಾಡಿದ್ನಲ್ಲ, ಅದಕ್ಕೆ ಈ ಸತಿ ಬೇರೆ ತರಿಸೋಣ ಅಂತ ನೆನ್ನೆ ಆರ್ಡರ್ ಮಾಡಿದ್ದೆ. 1 ಡೇ ಡೆಲಿವರಿ ಇತ್ತು. ನಾಳೆನೇ ಇರೋದು. ಇದು ಮತ್ತೆ ಇನ್ನೊಂದು ಬರ್ಗ್ಯಾಂಡಿ ಕಲರು ನೋಡಿದ್ದೆ, ಬಟ್ ಅದು ತುಂಬ ಜಾಸ್ತಿ ಆಗೋಗುತ್ತೆ ಅಂತ ಅನಿಸ್ತು. ನೋಡ್ ಚಿಂಟು, ಬೋ ಎಲ್ಲ ಇದೆ ಇದ್ರ ಮೇಲೆ. ನೋಡಿ ಏನು ಸಕ್ಕದಾಗಿದೆ ಅಲ್ಲ, ನಂಗೆ ಸಕ್ಕದ ಇಷ್ಟ ಆಯಿತು. ಓಪನ್ ಮಾಡ್ಕೊಡ್ತೀನಿ, ನಾಳೆ ಹಾಕೊಂಡಾಗ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಲೆಂತೂ ಏನು ತುಂಬ ಜಾಸ್ತಿ ಇಲ್ಲ, ಇಟ್ ಇಸ್ ಗುಡ್. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಎಲ್ಲ ಲಿಂಕ್ಸೂ. ಆ್ಯಂಡ್ ಟ್ಯಾಗು ಮಾಡಿರ್ತೀನಿ. ಇಟ್ ಇಸ್ ವೆರಿ ಪ್ರೀಮಿಯಮ್ ಆಗಿದೆ. ನಾಳೆ ಹಾಕ್ಕೊಂಡಾಗ ಅದು ಉಗ್ರ ಮೇಲೆ ಹಾಕಿದಾಗೆ ಕೈ ನೋಡೋಕ್ಕೆ ಚೆಂದ, ಆವಾಗ ತೋರಿಸ್ತೀನಿ. ಓಕೆನಾ? ನಾಳೆ ಶೂಟ್ಗೆ ಚಿಂಚುಗೆ ಡ್ರೆಸ್ ಇಲ್ಲ, ಬ್ಲ್ಯಾಕ್ ಡ್ರೆಸ್ಸು. ಒಂದು ನನ್ನ ಕಸಿನ್ ಮದುವೆಗೆ ತಂದಿದ್ವಲ್ಲ, ಚಿಕ್ಕದಾಗ್ಬಿಟ್ಟಿತ್ತು ಅಂತ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಮತ್ತೆ ಅದೇ ಶಾಪಿಗೆ ಬಂದಿದ್ದೀವಿ. ಬಿಕಾಸ್ ಆನ್ಲೈನಲ್ಲಿ ಎಲ್ಲೂ ಮಕ್ಕಳಿಗೆ ಬ್ಲ್ಯಾಕ್ ಸಿಗಲ್ಲ. ಸೊ ಅವಳನ್ನ ಮಲಗಿಸ್ಬಿಟ್ಟು ಅವಳು 1.5 hours ಅಳ್ಳಾಡಲ್ಲ ಮಲಗಿದ್ರೆ. ಸೊ ಪಟ್ಟಂತ ನಾನು ನೀತು ಇಬ್ಬರು ಓಡ್ ಬಂದಿದ್ದೀವಿ. ಹಾಗೆ ವೆಸ್ಟ್ ಸೈಡ್ ಒಂದಷ್ಟು ರಿಟರ್ನ್ ಮಾಡಬೇಕಿತ್ತು. ಅದು ಮರ್ತೇ ಹೋಗಿದ್ದೆ. 3 ದಿನ ಟೈಮ್ ಇರೋದು, ಅದು ತಂದಿದ್ದೀನಿ. ಇನ್ ಕೇಸ್ ಟೈಮ್ ಆದರೆ ಇಲ್ಲೇ ಅಲ್ವಾ ಜಯನಗರ್ ವೆಸ್ಟ್ ಸೈಡು, ಪಟ್ಟಂತ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ. ರಿಮೆಂಬರ್ ದ ಸ್ಟೋರ್. ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಇವಾಗ ಮೇಡಮ್ ರೂಪ್ ಸಂಗಮ್ ಕರ್ಕೊಂಬಂದಿದ್ದಾರೆ. ಇಲ್ಲೇ ಇದೆ ಅಂತ. ಲೆಟ್ಸ್ ಸಿ. ನನ್ನ ಪ್ಯಾಂಟ್ ಬೇರೆ ಲೂಸ್ ಆಗ್ಬಿಟ್ಟು ಹೋಗ್ತಾ ಇದೆ. ಹಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಇಟ್ಸ್ ಕಂಫರ್ಟಬಲ್. ಫುಲ್ಲು ಮಳೆ ಬರ್ತಾ ಇದೆ. ಹಂಗೆ ಓಡಾಡ್ತಾ ಇದ್ದೀವಿ ನಾವು. ಚಿಂಚುಗೆ ಸದ್ಯಕ್ಕೆ ಸಿಕ್ಕಿಲ್ಲ. ಸೊ ನೀತು ಹೇಳಿದ್ರು ವೆಸ್ಟ್ ಸೈಡ್ಗೆ ಹೋಗ್ಬಿಟ್ಟು ನೋಡೋಣ. ವೆಸ್ಟ್ ಸೈಡ್ ಪಕ್ಕನೇ ಇನ್ನೊಂದು 2 ಅಂಗಡಿ ಇದೆ,
ಅಲ್ಲಿ ಹೋಗಿ ನೋಡ್ತೀವಿ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದರೆ ಮನೆಗೆ ಹೊರಟ್ಬಿಡೋಣ. ಆಮೇಲೆ ನಾನು ಬಂದು ತೊಗೊತೀನಿ ಅಂತ ಹೇಳಿದ್ರು. ಬಿಕಾಸ್ ಇವ್ರಿಗೆ ಜಯನಗರ್ ಹತ್ರ. ಆಮೇಲೆ ನಾನು ಇವಾಗ ನೀತು ನೆನಪಿಸಿದ್ರು ಚಪ್ಪಲಿ ನೋಡುವಾಗ ನಾನು ಕಾಲಿಗೆ ನೇಲ್ ಪಾಲಿಶ್ ಹಾಕ್ಸ್ಕೊಂಡಿಲ್ಲ, ಕೈಗೆ ಹೆಂಗೋ ಎಕ್ಸ್ಟೆನ್ಷನ್ಸ್ ತರಿಸ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ಕಾಲ್ ಮಾಡಿ ಅವ್ರಿಗೆ ಕೇಳಿದ್ವಿ. ಅವ್ರು 6:30ಗೆ ಬರ್ತೀನಿ ಅಂದರು. ನಾವು ಹೆಂಗೋ ಮುಗಿಸ್ಕೊಂಡು ಹೋಗೋ ಅಷ್ಟೊದಕ್ಕೆ 6:30 ಆಗುತ್ತೆ. ಇನ್ನು ಬರೀ ಕಾಲ್ಗಲ್ವಾ, ಪಾಪುನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹಾಕ್ಸ್ಕೊಬಿಡ್ಬೋದು. ಸೊ ಬೋತ್ ಆಫ್ ಅಸ್ ಥಾಟ್ ವಿ ವಿಲ್ ಗೆಟ್ ಇಟ್ ಡನ್ ಟುಗೆದರ್. ಸೊ ಇವಾಗ ಇಲ್ಲಿ ವೆಸ್ಟ್ ಸೈಡ್ಗೆ ಹೋಗಿ ಮನೆಗೆ ರಯ್ಯ. ಆಲ್ಸೋ ನನ್ನ ಲಿಪ್ ಗ್ಲಾಸ್ ಹೆಂಗಿದೆ, ನೀತು ಕೊಡಿಸಿದ್ದು ಸಾಕು. ಫುಲ್ಲು ಮಳೆ 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 ಜೊತೆಯಲ್ಲಿ ಆಟ್ ಫಸ್ಟ್ ಟ್ರೈನ್ ಟುಗೆದರ್. ಯಾವತ್ತೂ ಮಳೆಯಲ್ಲಿ ಆಚೆ ಬಂದಿಲ್ಲ. ಕರೆಕ್ಟ್ ಮೊನ್ನೆ ಎಲ್ಲ ಬಂತು, ಬಟ್ ಈ ಥರ ಹೊರಗಡೆ ಬಂದಿರೋದು ಫಸ್ಟ್ ಟೈಮ್. ನಾವಿಬ್ರು ಬೇದಿ ಬಂದ್ವಿ. ಓಡಿ ಬಂದು ಮಳೆಯಲ್ಲಿ ನೋಡಿ, ಮಳೆಯಲ್ಲೆಲ್ಲ ನೆನೆಸ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಎಕ್ಸ್ಚೇಂಜ್ಗೆ ಹೋಗ್ತಾ ಇದೀವಿ. ಎಕ್ಸ್ಚೇಂಜ್ ಮಾಡಿಸಿ ಆಮೇಲೆ ಹೆಂಗೆ ತಗೊಳ್ಳೋದು ನೋಡೋಣ. ವೆಸ್ಟ್ ಸೈಡಲ್ಲಿ ನಂಗೆ ಒಂದು ಹೀಲ್ಸು ಮತ್ತು ಚಿಂಚುಗೆ 2 ಸ್ವೆಟರ್ ಸಿಕ್ತಷ್ಟೇ. ಇಲ್ಲಿ ಪಕ್ಕದ ಅಂಗಡಿಗೆ ಬಂದಿದ್ದೀವಿ, ನೋಡೋಣ. ಇಲ್ಲ ಝಾಟೆಗೆ ಬಂದಿದ್ದೀವಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಲುಕ್ ಅಟ್ ಮೀ. ಬ್ಲ್ಯಾಕ್ ಯಾಕೆ ನೀವು ಯಾರೂ ಮಾಡ್ತಾ ಇಲ್ಲ? ಬ್ರ್ಯಾಂಡ್ಸ್ ಇಫ್ ಯು ಆರ್ ಲಿಸ್ನಿಂಗ್ ಪ್ಲೀಸ್. ಎಲ್ಲೂ ಸಿಗಲಿಲ್ಲ. ಸೊ ಇವಾಗ ಗೂಗಲ್ ನೋಡ್ಕೊಂಡು ಎಲ್ರಿಗೂ ಕಾಲ್ ಮಾಡಿ ಫೋಟೋಸ್ ಕಳಿಸ್ಕೊತಾ ಇದ್ದೀವಿ. ಏನು ಐಡಿಯಾ ನೀತುದು ಸ್ಟೋರ್ಗೆ ಹೋಗಿ ನೋಡಬೇಕು ಅಂತೆಲ್ಲ. ಕೆಲವೊಂದು ಸತಿ ಅರ್ಜೆಂಟ್ ಇದ್ದರೆ ಹೀಗೆ ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ ಸ್ವಲ್ಪ ಜನ, ಅಥವಾ ಫೋಟೋಸ್ ಕಳಿಸ್ತಾರೆ. Black and white. Can we get completely in black? Yeah, sure. That is good. Can we see any other option? This is the one. So will it fit a 2-year-old kid? It's for a 2-year-old. Okay, how much is this? This is 10,999. Okay. So if we come down, or you can porter us, right? Whatever we sell it. Yeah. Okay. I will get back to you on the same number. Okay. Okay, and I'll let you know if you can porter it or if we will come down. Okay. Yeah. Okay. Thank you. ರೆಂಟ್ಗೆ ಮಕ್ಕಳಿಗೆ ರೆಂಟ್ಗಿಲ್ಲ. 10,999. 1,000 ಒಂದು ಸತಿಗೆ. And he is here. ಆಮ್ರೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್. ನೀತು ಹೇಳಿದ್ದು. ಇಲ್ಲಾಂದರೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ವೈಟ್ ಮಾಡಿಸ್ಬಿಡ್ತೀನಿ. ಫಸ್ಟ್ ಒಂದು ಮಾಡಿಸೋಣ, ನೋಡೋಣ. ಚಿಂಟು ನಿಂಗೂ ಮಾಡಿಸ್ಲಾ? ಕೊಡು, ನಿನಗೂ ಕಾಲು ಕೊಡು, ಮಾಡಿಸ್ತೀನಿ. ಕಾಲು ಬೇಕಾ ಕೈ ಬೇಕಾ? ತಾಲ್ ಮಾಡಿಸ್ಲಾ? 1 ತಾಲ 2 ತಾಲ? ಇಲ್ಲಿ ಮಾಡಿಸ್ಲಾ? ಯಾವ ಕಲರ್ ಬೇಕು? ಅದೇ ಯಾವ ಕಲರ್? ಪಿಂಕ್ ಕಲರಾ? ಓಕೆ ಆಂಟಿ, ನಿಮ್ಮ ಪಾಪಕ್ಕೆ ಪಿಂಕ್ ಕಲರ್ ಅಂತ ಮಾಡಿಸಿ. ದುಡ್ಡಿಸ್ಕೊ ಹೋಗಿ ಬೇಬಿ ಹತ್ರ. ಆಮೇಲೆ ಎಲ್ಲ ಇವಾಗ ಕೊಟ್ಟರೆ ಅಣ್ಣ ಮಾಡೋದು. ಹೋಗು ಇಸ್ಕೊಬಾ ಬೇಬಿ ಹತ್ರ. ಬೇಬಿ 50 ಅಲ್ಲ 500 ಅನ್ನು. ಹೋಗಿ ಇಸ್ಕೊಬೋಗು. ನೋಡ್ಕೋತಾವಳು. ನೆಕ್ಸ್ಟ್ ಅವಳು ಸಿಕ್ಕಿದ್ರೆ ಮಾಡಬೇಕಲ್ಲ. थोड़ा पिंक हो गया. पिंक नहीं चाहिए? नहीं चाहिए, न्यूड चाहिए. न्यूड ही है ये, बस कोई पिंक कलर है. ಪರ್ಪಲ್ ಆಗೋಯ್ತದೆ. ಇದೆ ಆ್ಯಕ್ಚುಲಿ ಹಾಕೋದು, ಬಟ್ ಐ ಡೋಂಟ್ थिंक इट विल लुक गुड. भैया पर्ल वाइट है आपके पास? पर्ल वाइट कलर. हाँ. ಏನು ಕಾಣಿಸ್ತಾನೆ ಇಲ್ಲ. ऐसा है. 2-3 ಇದಾಕಬೇಕಲ್ಲ. 2 ಕೋಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. भैया वाइट भी लास्ट को डाल दो. हाँ, पूरा वाइट. हाँ पूरा वाइट. तो हम
देखते हैं क्या अच्छा लगता है ಯಾವ ಬೇವಕ್ಕೆಲ್ಲ ನಮ್ಗೂ ಗೊತ್ತಿಲ್ಲ ಇಲ್ಲಿ ಥಂಡಿ ಅದಂತ ನಂಗೆ ಗೊತ್ತಿಲ್ಲಪ್ಪ ಸಂಡೆ ಕಲ್ತಂದು ತಣ್ಣು ನೀನು ಏ ಬಾ ಏನಾಗಲ್ಲ ಬಸ್ಸಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸರ್ ಮಾಡುವ white is white yeah Rashmi white is white it is white thanks bhaiya ಅದು ಸರಿ ಅವಾಗ ಬೆಳಗ್ಗೆನೆ ಮುದ್ದೆ ಮಾಡೋದು ರಾತ್ರಿ ಮುದ್ದೆ 2 ಟೈಮ್ ಮುದ್ದೆ ನೋಡಿದ್ರೆ ನಮ್ಮ ಮೇಡಮ್ಗೆ 6 ಬೆರಳಿದೆ ಹೆಂಗೆ ಲಕ್ಕಿ ಲಕ್ಕಿ ನೈಕಾಯಿಂದ ಒಂದಷ್ಟು ಆರ್ಡರ್ ಮಾಡಿದ್ವಿ ನನ್ನ ಮಗಳು ಓಪನ್ ಮಾಡು ಅಂತ ಹಿಂಸೆ ಇಡ್ತಾಳೆ ಅದಕ್ಕೆ ಅವಳನ್ನ ಕೂರಿಸ್ಕೊಂಡೇ ಓಪನ್ ಮಾಡ್ತಾಳೆ ಸರಿ ಕಟ್ ಮಾಡಲ ಇದು ಹಿಂಗೆ ಇಟ್ಕೊಂಡು ಎಳಿ ಬರುತ್ತೆ ಸಾಕಾ ಬಂದ್ಬಿಡ್ತು ಈಗ ಇದು ಕಟ್ ಮಾಡೋಣ ನೈಕಾ ಲಕ್ಸುರಿ ಸ್ಟೋರ್ ಮೇಕಪ್ ಆರ್ಟಿಸ್ಟ್ ಜೊತೆ ಇದ್ರೆ ಹಿಂಗೆ ಆಗೋದು ಇದೇನೋ ನೈಕಾ ಫ್ರೀ ಕೊಟ್ಟಿದ್ದಾರೆ ಚಿಣಿಮಿಣಿ ಮಿಣಿ ಮಿಣಿ ಚಿಣಿಮಿಣಿ ಮಿಣಿ ಮಿಣಿ ಲ್ಯಾಂಕಾಮ್ದು ಆಗ್ಯುಮೆಂಟೆಡ್ ಸಿರಮ್ ಅಂತ ಸ್ಯಾಂಪಲ್ ಇದು ಫ್ರೀಬಿ ಆಮೇಲೆ ಇದು ನಾವೇ ಆರ್ಡರ್ ಮಾಡಿದ್ದಿದ್ದಲ್ವಾ ಟೇಕ್ ದ ಡೇ ಆಫ್ ಕ್ಲೆನ್ಸರ್ ಬಾಮು ಇದು ಒಂದು ಮಾಯಿಶ್ಚರೈಸರು ಕ್ಲಿನಿಕ್ದು ಇದು ಕ್ಲಿನಿಕ್ದು ಮೇಕಪ್ ರಿಮೂವರ್ ಬಾಮು ಆಮೇಲೆ ಇದೇನೋ ಫ್ರೀ ಕೊಟ್ಟಿದ್ದಾರೆ ನೈಕಾ ಬ್ರಷ್ ಅಷ್ಟೇ ಅಲ್ವಾ ಇದು ಈ ಕಡೆ ಏನಿದೆ ಏನು ಬ್ರಷ್ ಇದು ಏನಿದೆ ಈ ಕಡೆ ಏನೂ ಇಲ್ಲ ಬ್ರಷ್ ಇರೋದೇ ಅಷ್ಟೇ ಇದೇಂತರ ಬ್ರಷ್ ಕನ್ಸೀಲರ್ ಬ್ರಷ್ ಹಾಯ್ ಏನು ಅವಳ ಹೆಸರು ಚಿಂಟು ಕರೆಕ್ಟ್ Lancome. One is for Chicky, one is for Mummy. Yay! Chinchu, see the surprise. Chicky kodogo. ಯಾವ್ಯಾವ ಶೇಡ್ ಕಳಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೀವು ಪ್ರೀಮಿಯಂ ಅಲ್ವಾ, ನಾವೆಲ್ಲ ಆರ್ಡರ್ ಮಾಡಿದ್ರೆ ಒಂದು ಬರುತ್ತೆ. ನನಗೆ ಮುಂಚೆ ಎಲ್ಲ ಒಂದೇ ಬರ್ತಾ ಇದ್ದಿತ್ತು. ಯಾವ್ಯಾವ ಶೇಡ್ ಇತ್ತು, ಯಾವ ಶೇಡ್ ಅಂತ ನಾನು ಲೈಟ್ ಅಂತ ಹಾಕಿದ್ದೆ, ನೋಡಿದ್ರೆ 3 ಕಳಿಸಿದ್ದಾರೆ. ಸೂಪರ್. ದೋಪನ್ ಎಲ್ಲ ಹಾಕ್ಕೊಳ್ಳೋದು ಚಿಂಚು, ಅದು ಎಲ್ಲ ಹಾಕ್ಕೊಳ್ಳೋದು, ಅದು ಓಪನ್ ಮಾಡ್ತೀನಿ. ಎಲ್ಲ ಹಾಕ್ಕೊಳ್ಳೋದು ಹೇಳು, ಶೇಡ್ ನೇಮ್ ಹಾಕಿದ್ರಲ್ಲ, ತೋರಿಸು ಅದು ಹೆಂಗಿದೆ. ಎಲ್ಲ ಹಾಕ್ಕೊಳ್ಳೋದು ಹೇಳು ಚಿಂಚು, ಕಣ್ಣು ಮುಚ್ಚಿಬಿಟ್ಟು ತೋರಿಸು. ಕರೆಕ್ಟ್ ತೆಕ್ಕೊಡ್ಲಾ. ನಂದು ರೆಡಿ ಅಂತ ಫೋಟೋ ತೆಗಿ ಅಂತಾಳು. ಏಯ್ ಯುಗೋಯಾ, ಏಯ್ ನಂದು ಡ್ಯಾಡಿ ಯುಗೋ, ಏಯ್ ಯುಗೋ, ಏ ಗೋಯಾ, ಏ ಗೋಯಾ, ನಂದು ಡ್ಯಾಡಿ ಯುಗೋ, ಗೋ, ಏ ಗೋ, ನಂದು ಡ್ಯಾಡಿ, ಏ ನಂದು ಡ್ಯಾಡಿ, ಅಯ್ಯೋ ಏ ನಂದು ಡ್ಯಾಡಿ, ಹೆಂಗ್ ಮಲಗಿದವ ನಿಂಗೆ ಗೊತ್ತೇ ಏ ನಂದು ಆಗಿಲ್ಲ. ಡ್ಯಾಡಿ, ಏ ನಂದು ಡ್ಯಾಡಿ, ಏ ನಂದು ಡ್ಯಾಡಿ, ಏ ನಂದು ಡ್ಯಾಡಿ, ಏ ನಂದು ಡ್ಯಾಡಿ, ನಂದು ಡ್ಯಾಡಿ, ನಂದು ಡ್ಯಾಡಿ. ಓನಾ ನಡೀರಿ. ದದಿಲಿ ಅಭಿ ಎಲ್ಲ ಡ್ಯಾಡಿ, ಅಭಿ, ಪಪ್ಪ, ಆಮೇಲೆ ನಾನು ಚಿಂಚು. ನಾನು ಬರ್ಲಾ ಬೇಡವಾ? ಹಾ, ನಾನು ಬರ್ಲಾ ಬೇಡವಾ? ಅಯ್ಯೋ ಥ್ಯಾಂಕ್ ಯು ಬಂಗಾರಿ. ಅದು ಬೇಡ, ಇದು ಹಾಕೋತೀನಿ, ಈ ಚಪ್ಪಲಿ ಹಾಕೋತೀನಿ, ಇದು ಹಾಕೋತೀನಿ, ಇದು ಅದು ನೀನು ಹಾಕೋ, ಇದು ನಾನು ಹಾಕೋತೀನಿ. ಓಕೆ, ಇವತ್ತು ಮಮ್ಮಿಗೆ ಇದು ಮ್ಯಾಚಿಂಗ್. ನಿಂದ ಅದು ಚಪ್ಪಲಿ ನಿಂಗೆ ತುಂಬ ಚಿಕ್ಕದಾಗೋಯ್ತು, ಅದು ಬೇಡ, ಬಾ ದೊಡ್ಡದು ಕೊಡಿಸ್ತೀನಿ ನಿಂಗೆ. ಓಕೆ, ಬಿಚ್ಬಿಡು. ನಡಿ ನಡೀರಿ, ನಡೀರಿ, ನೀವು ನಡೀರಿ, ನಡೀರಿ, ನಡೀರಿ,
ನಡೀರಿ ನಡೀರಿ ಬೇಗ ನಡೀರಿ. ನಾನ್ ಸ್ಟಾಪ್ ಮಾತಾಡುತ್ತೆ. ಇಳಿಯವ, ನಿಧಾನ. ನಾಳೆ ಶೂಟ್ಗೆ ಐಬ್ರೋ ಮಾಡಿಸ್ಕೊಬರ್ಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ, ಒಂಚೂರು 1 ವಾರ ಆಗಿದೆ ಅಷ್ಟೇ ಮಾಡಿಸಿ. ನಾನು ಯೂಶ್ವಲಿ 2 ವೀಕ್ಸ್ಗೆಲ್ಲ ಮಾಡಿಸ್ಬಿಡ್ತೀನಿ ಬಿಕಾಸ್ ಅಷ್ಟು ಫಾಸ್ಟ್ ಗ್ರೋತ್ ಇದೆ. ಈ ಸತಿ ತುಂಬ ಏನು ಬೆಳೆದಿಲ್ಲ, ಒಂದು ಚೂರು ಎಕ್ಸ್ಟ್ರಾ ಇದೆ. ಸೊ ಅದಕ್ಕೆ ನೀತು ಮಾಡಿಸ್ಕೊಂಡು ಬಂದ್ಬಿಡಿ, ಅವಾಗ ಮೇಕಪ್ ನೀಟಾಗಿ ಕೂರುತ್ತೆ ಅಂದರು. ಅಪ್ಪರ್ ಲಿಪ್ಪೆಲ್ಲ. ಸೊ ಗೋಯಿಂಗ್ ಇಲ್ಲೇ ನಮ್ಮ ಮನೆ ಹತ್ರನೇ ಎಲ್ಲ 2 ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡೋದು. ನೋಡಿ ಇಲ್ಲಿ ಆಂಟಿ ಹತ್ರ ಐಬ್ರೋ ಮಾಡಿಸ್ಕೊಳಕ್ ಬಂದರೆ ಬಿಂದಿ ಇಟ್ಕೊಂಡು ಈ ಚಡ್ಡಿ ಟಿ ಶರ್ಟ್ಗೆ ಸ್ಮೈಲ್ ಮಾಡು. ಸ್ಮೈಲ್. ಆಂಟಿ ಹೆಸರೇನು? ನನ್ನ ಹೆಸರೇನು? ಸುಮಾ ಆಂಟಿ ಅಲ್ಲ, ಸುಜಿ ಆಂಟಿ. ಬೇಬಿಗೆ ಹೋಗಿ ಏನಂತ ಹೇಳ್ತೀಯಾ? ಬೇಬಿಗೆ ಏನು ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೀಯ? ಬೇಬಿಗೆ ಸುಜಿ ಆಂಟಿ ಹತ್ರ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ? ಪಾರ್ಲರ್ಗೆ ಅಂದ್ರೆ ಏನು ಹೇಳ್ತೀಯ? ಸುಜಿ ಆಂಟಿ ಹತ್ರ ಹೇಳ್ತೀಯಾ? ನಮ್ಮನೆಗೆ ಬರ್ತೀಯಾ? ಹಾಂ, ಐ ಲವ್ ಯು ಹೇಳು ಆಂಟಿಗೆ. ನನ್ಗೊಂದು ಕಿಸ್. ಥ್ಯಾಂಕ್ ಯು ಹೇಳು ಆಂಟಿಗೆ. ಥ್ಯಾಂಕ್ ಯು. ಗುಡ್ ನೈಟ್ ಮಾಡು ಆಂಟಿ. ಗುಡ್ ನೈಟ್. ಹೆಂಗ್ ಮಾಡೋದು ಗುಡ್ ನೈಟ್? ಗುಡ್ ನೈಟ್. ಸಿ ಯು ಮಾಡು. ಹೋಗಿಲ್ಲ, ಬಿಂದಿ ಹೋಗಿಲ್ಲ, ಹಾಗೆ ಇದೆ ಬಿಂದಿ. ನಮ್ಮ ಪ್ರೆಗ್ನೆಂಟ್ ಯಜಮಾನ್ರಿಗೆ ಬೈಕೆ ಆಗಿದೆಯಂತೆ. ಅದಕ್ಕೆ ನಾವಿವಾಗ ಅದಕ್ಕೆ ಇದು ಏನದು ಬಟರ್ ಗೋಬಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಜೊತೆಗೆ ನಮ್ಮ ಚಿಂಟಿ, ಮಮ್ಮಿ ಆ್ಯಂಡ್ ಚಿಕ್ಕು. ಎಲ್ಲಿ ತಾತ? ಮನೆ ಹೋದ್ರು ತಾತ. ಉಪ್ಪು ಹುಳಿ ಖಾರ. ಅಲ್ಲಿ ಹೋಗ್ಬಿಟ್ಟು ತಿನ್ನೋದನ್ನ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ತಿನ್ನೋ ಬಿಸಿಲಿ. ಯಾ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನಾಳೆ ನಮ್ಮದು ಶೂಟ್ ಇದೆ. ಸೊ ಅದೆಲ್ಲನೂ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ಹೆಂಗೆ ಏನು ಎತ್ತ ಎಲ್ಲೋಗಿದ್ವಿ, ಹೆಂಗೆ ಶೂಟ್ ಮಾಡಿದ್ವಿ ಅಂತ ಎಲ್ಲ. ಸೊ ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಐಪಿಂಬೇಟೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅನ್ನು